ಶಾಸಕ ಮುನಿರತ್ನ ಅವರಿಗೆ ಜೀವ ಬೆದರಿಕೆ ಇದೆ ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಕೂಡ ಅನೇಕ ಸಲ ಅವರು ಮಾತನಾಡಿದ್ರು. ಈಗ ಸೆಷನ್ ನಲ್ಲೇ ಮಾತನಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅವರು ನೋಡ್ತಾ ಹೋಗೋಣ. ವಿಧಾನಸಭೆ ಅಧಿವೇಶನದಲ್ಲೇ ಮುನಿರತ್ನ ಅವರು ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ ಅಂತ ಬಿಜೆಪಿ ಶಾಸಕರು ಸೆಷನ್ ನಲ್ಲಿ ಹೇಳಿದ್ದಾರೆ. ಹಿಂದೆ ತುಂಬಾ ಸಲ ಹೇಳಿದ್ರು, ಬಟ್ ಸೆಷನ್ ನಲ್ಲಿ ಹೇಳಿರೋದು ಕುತೂಹಲ ಕಾರಣ ಆಗ್ತಾ ಇದೆ. ಇಲ್ಲಿಂದ ಮನೆಗೆ ಹೋಗ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ನನಗೆ 2 ಗನ್ಮ್ಯಾನ್ಗಳನ್ನು ವಾಪಸ್ ಪಡೆದಿದ್ದಾರೆ. ಕಳೆದ ನವೆಂಬರ್ನಲ್ಲೇ ಗನ್ಮ್ಯಾನನ್ನು ವಾಪಸ್ ಪಡೆದಿದ್ದಾರೆ. ಇನ್ನೂ ಕೂಡ ಗನ್ಮ್ಯಾನ್ ಕೊಟ್ಟಿಲ್ಲ ಅಂತ ಮುನಿರತ್ನ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಗನ್ಮ್ಯಾನ್ ಇಲ್ಲದೆ ನನ್ನ ಸಂಚಾರ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 5 ತಿಂಗಳಾಗ್ತಾ ಬರ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರಂತೆ. ಸೊ ಪ್ರಶ್ನೆ ಬರೋದು ಇಲ್ಲಿ, ಸ್ಪೀಕರ್ ಅವರ ನೇತೃತ್ವದಲ್ಲಿ ಗನ್ಮ್ಯಾನ್ ಕೊಡಿಸೋ ಕೆಲಸ ಏನಾದರೂ ಆಯ್ತಾ, ಭರವಸೆ ಏನಾದರೂ ಸಿಗ್ತಾ ಸರ್ಕಾರದ ವತಿಯಿಂದ ಅನ್ನೋದು ಪ್ರಶ್ನೆ ಬರುತ್ತೆ. ನನಗೆ ಹೀಗೆ ಗೃಹ ಮಂತ್ರಿಗಳಿದ್ದಾರೆ, ಅವರೇ ನನಗೆ ಸಾಕು. ಅವ್ರು ಬೇಕಾದ್ರೆ ಅವರು ನನಗೆ ಎಲ್ಲರಿಗೂ ನನ್ನ ಕಷ್ಟ ಹೇಳ್ಕೊಳ್ಳೋದಕ್ಕೆ ಕಷ್ಟ. ಇವಾಗ ಈಗ ನಾನು ನಿಮಗೆ ಪತ್ರ ಬರ್ಕೊಡ್ತೀನಿ. ನನಗೆ ನೀವು ನಾಳೆ ಅನುಮತಿ ಕೊಡಿ. ನಾನು ಇಲ್ಲಿಂದ ಮನೆಗೆ ಹೋಗೋದಕ್ಕೆ ಜೀವ ರಕ್ಷಕ್ಕೆ ನನಗೆ ರಕ್ಷಣೆ ಕೊಡಿ. ನೀವು ಕೊಡ್ತೀರಾ? ನಾನು ಮನವಿ ಕೊಡ್ತೀನಿ. ತಿಂಗಳು ಬಿಟ್ಕೊಡಿ. ನಾನು ಹೇಳೋ ಅವಶ್ಯಕತೆ ಇಲ್ಲ. ಯಾರಿಗೂ ಪ್ರಾಣ ಏನಿಲ್ಲ. ನಾನು ಅವರ ನಿವೇದನೆಯನ್ನ ಕೊಡ್ಲಿ, ಜೀವ ರಕ್ಷಣೆ ಅವಕಾಶ ಮಾಡಿಕೊಡ್ತೀನಿ. ಗೃಹ ಸಚಿವರು ಇದ್ದಾರೆ, ಈಗ ರಕ್ಷಣೆ ಕೊಡೋದಕ್ಕೆ ಕೆಲಸ ಜೀವ ರಕ್ಷಣೆ ಬೇಕು ಅಂತ ಅಂಗಲಾಚಿದ್ರೆ ಸದನದಲ್ಲಿ ಏನು ಈಗ ಹೇಳ್ತಾರೆ. ನಾವು ಸುಮ್ಮನಿರ್ಬೇಕಾ? ಸಚಿವ ಉತ್ತರ ಕೊಡ್ಲಿ. ಈಗ ಶಾಸಕ ಎಲ್ಲರಿಲ್ಲ, ಪರವಾಗಿಲ್ಲ. ನೀವು ಯಾವುದೇ ಆಗಿದ್ರೆ ಪರವಾಗಿಲ್ಲ. ತಾವು ವಿರೋಧ ಪಕ್ಷದ ನಾಯಕರು, ತಾವು ಗೃಹ ಸಚಿವರಾಗಿ ನನ್ನ ಈಗ ನನಗೆ ಆಯ್ತು, ನಮ್ಮ ರೆವಿನ್ಯೂ ಮಿನಿಸ್ಟ್ರು ನೀನ್ ಮನೆಗೆ ಹೋಗು, ನಿನ್ ರಕ್ಷಣೆ ನಂದು ಅಂತ ಹೇಳಿ ನಾನು ಹೋಗ್ತೀನಿ. ಒಂದ್ ನಿಮಿಷ ತಳೀರಿ. ಈ ಗನ್ಮ್ಯಾನ್ ಗಳನ್ನ ಕೊಡ್ತಕ್ಕಂಥದ್ದು ಸೆಕ್ಯೂರಿಟಿ ಕವರ್ ಕೊಡುವಂತದ್ದು. ನಾವು ಉತ್ತರ ಕೊಡ್ರಣ. ಸೆಕ್ಯೂರಿಟಿ ಪರ್ಸೆಪ್ಷನ್ ಅನ್ನ ಅಣ್ಣ ನಾನು ಹೇಳಿದ್ಮೇಲೆ ದಯವಿಟ್ಟು ಉತ್ತರ ಕೊಡಿ. ನಾನು ಹೇಳಿದ್ಮೇಲೆ ಉತ್ತರ ಕೊಡಿ. ನಾನು ಹೇಳಿದ್ಮೇಲೆ ಉತ್ತರ ಕೊಡಿ. ಅದೇನ್ ಪ್ರೊಸೀಜರ್ಸ್ ಇದೆ ಅದನ್ನ ಫಾಲೋ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸುಕೇಶ್. ಶಾಸಕ ಮುನಿರತ್ನ ಅನೇಕ ಸಂದರ್ಭದಲ್ಲಿ ತಮಗೆ ಜೀವ ಬೆದರಿಕೆ ಇರೋದ್ರ ಬಗ್ಗೆ ಮಾತಾಡಿದ್ರು, ಬಟ್ ಫಸ್ಟ್ ಟೈಮ್ ಸೆಷನ್ ಅಲ್ಲಿ ಮಾತಾಡಿರೋದು. ಸೊ ಇದಕ್ಕೆ ಭರವಸೆ ಏನಾದ್ರು ಸಿಕ್ಕಿದೆಯಾ ಸರ್ಕಾರದ ಕಡೆಯಿಂದ? ಸ್ಪೀಕರ್ ಅವರು ಸರ್ಕಾರದ ಮೂಲಕ ಏನಾದರೂ ಭರವಸೆ ಕೊಡಿಸೋ ಕೆಲಸವನ್ನು ಮಾಡಿದ್ರ? ಏನಾಯ್ತು ಅಂತ ಈ ಪ್ರಕರಣದಲ್ಲಿ? ಮಮತಾ ನಿನ್ನೆ ಅವರು ಮಾತಾಡಲಿಕ್ಕೆ ಅಂದರೆ ತಡರಾತ್ರಿಯವರು ಕೂಡ ಅಧಿವೇಶನ ನಡೆದಿದ್ದು, ಆ ಸಂದರ್ಭದಲ್ಲಿ ಕೂಡ ಮಾತಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ರು. ಆದರೆ ಆಗ ಗೃಹ ಸಚಿವರು ಕೂಡ ಸದನದಲ್ಲೇ ಇದ್ದರು. ಗೃಹ ಸಚಿವರು ಹಾಗೇನಾದರೂ ಪ್ರಮುಖವಾದ ವಿಚಾರ ಆಗಿರೋದ್ರಿಂದ ಮುನಿರತ್ನವರು ಮಾತಾಡುವಾಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಇರಲಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆಗ ಮುನಿರತ್ನವರು ಹೇಳ್ತಾರೆ, ಹೌದು ನಾನು ಮಾತನಾಡುವಾಗ CM ಮತ್ತು DCM ಅವರು ಇದ್ದರೆ ಇನ್ನೂ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಸದನದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಮಗೆ ಜೀವ ಬೆದರಿಕೆ ಇದೆ ಅನ್ನುವಂಥದ್ದು ಒಂದು ಕಡೆ, ನಾನು ಸದನದಿಂದ ಮನೆಗೆ ಹೋಗ್ತೀನಿ ಅನ್ನುವಂಥದ್ದಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನವೆಂಬರ್ನಿಂದ 2 ಗನ್ಮ್ಯಾನ್ಗಳನ್ನ ತೆಗೆದ್ರು ಕೂಡ, ಪತ್ರವನ್ನು ಬರೆದ್ರು ಕೂಡ ಇದುವರೆಗೂ ಕೂಡ ಗನ್ಮ್ಯಾನ್ ಕೊಟ್ಟಿಲ್ಲ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವತ್ತು ಸದನದಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ. ಅವರು ಮಾತನಾಡುವ ಸಂದರ್ಭದಲ್ಲಿ CM DCM ಕೂಡ ಇರಲಿ ಅನ್ನುವ ಮಾತನ್ನು ಸ್ವತಃ ಗೃಹ ಸಚಿವರೇ ಹೇಳಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲೇ ಮಾತನಾಡ್ತಾರ ಅನ್ನುವಂಥದ್ದು ಪ್ರಶ್ನೆ, ಅವಾಗಲೇ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ಪ್ರಶ್ನೆ. ಆದರೆ ಇವತ್ತು ಅವರು ಆ ವಿಚಾರಗಳನ್ನ ಸಾಕಷ್ಟು ವಿಸ್ತೃತವಾಗಿ ಮಾತನಾಡುವಂಥ ಸಾಧ್ಯತೆ ಕೂಡ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್.